ಅಂದ್ರೆ ದಿನನಿತ್ಯ ಬೆಳಿಗ್ಗೆ ಎದ್ದು ನಾವು ಮಾಡೋ ಕೆಲವು ಅಭ್ಯಾಸಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವು ಒಂಥರ ಯಾಂತ್ರಿಕವಾಗಿ ಒಂದು ಆಟೋ ಪೈಲಟ್ ಮೋಡ್ನಲ್ಲಿ ನಡೆಯೋ ಕ್ರಿಯೆಗಳ ತರ ಕಾಣಿಸುತ್ತೆ ಅಲ್ವಾ? ನಿದ್ದೆಯಿಂದ ಏಳೋದು, ಹಲ್ಲುಜ್ಜೋದು, ಸ್ನಾನ ಮಾಡೋದು, ಆಮೇಲೆ ಒಂಥರ ಯಂತ್ರದ ತರ ಕೆಲ್ಸಕ್ಕೆ ಓಡೋದು. ಹೌದು, ಬಹುತೇಕ ಆಧುನಿಕ ಬದುಕಿನ ದಿನಚರ್ಯಗಳು ಹಾಗೇ ಆಗ್ಬಿಟ್ಟಿದೆ. ಒಂದು ನಿರ್ದಿಷ್ಟ ಗುರಿ ಕಡೆ ಓಡೋ ಧಾವಂತದಲ್ಲಿ ಈ ದೈನಂದಿನ ಆಚರಣೆಗಳೆಲ್ಲ ಬರೀ ಮುಗಿಸ್ಬೇಕಾದ ಕೆಲಸಗಳ ಪಟ್ಟಿಗೆ ಸೇರಿಹೋಗಿವೆ. ಆದ್ರೆ ಇದೇ ದಿನನಿತ್ಯದ ಕೇವಲ ಒಂದು ಯಾಂತ್ರಿಕ ಆಚರಣೆ ಅಂತ ನಾವು ಕಡೆಗಣಿಸಿರೋ ಪ್ರಾಚೀನ ಕರ್ಮವೊಂದು ವಾಸ್ತವದಲ್ಲಿ ಮನುಷ್ಯನ ಮಾನಸಿಕ ಆರೋಗ್ಯ ಮತ್ತೆ ಈ ಇಡೀ ಬ್ರಹ್ಮಾಂಡದ ರಹಸ್ಯಗಳನ್ನ ಬೆಸೆಯುವಂತಹ ಒಂದು ಅದ್ಭುತ ವಿಜ್ಞಾನ ಅಂದ್ರೆ ಹೇಗಿರುತ್ತೆ? ಓಹೋ, ಇದು ಖಂಡಿತ ಕುತೂಹಲ ಮೂಡಿಸುವಂತ ವಿಷಯ. ಹೌದು. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ವಿಜಯೇಂದ್ರ ರಾಮನಾಥ ಭಟ್ಟರು ಸಂಗ್ರಹಿಸಿರೋ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಬೃಹತ್ ಗ್ರಂಥದ ಮೂಲ ಅಂಶಗಳನ್ನ ಅನ್ವೇಷಣೆ ಮಾಡ್ತಿದೀವಿ. ಇದರ ಮುಖ್ಯ ಉದ್ದೇಶ ಇದನ್ನ ಹೇಗೆ ಮಾಡ್ಬೇಕು ಅನ್ನೋದಕ್ಕಿಂತ ಏಕೆ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸಂಧ್ಯಾ ವಂದನೆ ಅಂದ ತಕ್ಷಣ ಜನರಿಗೆ ನೆನಪಾಗೋದು ಉಪನಯನ ಆದಾಗ ಕಲ್ತು ಆಮೇಲೆ ಮರೆತು ಹೋಗೋ ಅಥವಾ ಬರೀ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡೋ ಒಂದು ಆಚರಣೆ ಅಂತ. ಕರೆಕ್ಟ್. ಅದನ್ನೇ ನಾವಿಲ್ಲಿ ಹೊರತೆಗಿಬೇಕಾಗಿದೆ. ಆಚರಣೆಯ ಪ್ರತಿಯೊಂದು ಹಂತದ ಹಿಂದಿನ ಆಂತರಿಕ ಅರ್ಥ ಏನು ಅನ್ನೋದನ್ನ ನಾವು ಬಿಡಿಸಿ ನೋಡ್ತಾ ಇದೀವಿ. ಖಂಡಿತ. ಆದ್ರೆ ಈ ಪಯಣ ಶುರು ಮಾಡೋ ಮುನ್ನ ನಾವೊಂದು ವಾಸ್ತವವನ್ನು ಒಪ್ಕೊಳ್ಳೇಬೇಕು. ಪ್ರಸ್ತುತ ಸಮಾಜದಲ್ಲಿ ಈ ಆಚರಣೆ ಅತಿ ವೇಗವಾಗಿ ಕ್ಷೀಣಿಸ್ತಾ ಇದೆ. ಹೌದು, ಜನ ಈಗ ಇದನ್ನಷ್ಟಾಗಿ ಮಾಡ್ತಾ ಇಲ್ಲ. ಇದರ ಬಗ್ಗೆ ಗ್ರಂಥದಲ್ಲಿ ಗೋಕರ್ಣ ಪರ್ತಗಾಳಿ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಒಂದು ಸುಂದರವಾದ ರೂಪಕ ಇದೆ. ಅಂದ್ರೆ ಅವರು ಈ ಆಧ್ಯಾತ್ಮಿಕ ಜೀವನ ಶೈಲಿನ ಒಂದು ವೃಕ್ಷಕ್ಕೆ ಹೋಲಿಸ್ತಾರೆ. ಆ ವೃಕ್ಷದ ಬೇರು ಬಂದು ಸಂಧ್ಯಾವಂದನೆ. ಓಕೆ, ಬೇರು ಸಂಧ್ಯಾವಂದನೆ. ಹಾಗಾದ್ರೆ ಉಳಿದಿದ್ದೆಲ್ಲ ವೇದಗಳ ಅಧ್ಯಯನ, ಆ ಮರದ ಶಾಖೆಗಳು. ನಾವು ಮಾಡೋ ಇತರ ಧರ್ಮಕರ್ಮಗಳು, ಪೂಜೆ ಪುನಸ್ಕಾರಗಳೆಲ್ಲ ಆ ಮರದ ಎಲೆಗಳು ಇದ್ದಂತೆ ಅಂತ ಹೇಳ್ತಾರೆ. ವಾವ್, ಆ ರೂಪಕ ಬಹಳ ಆಳವಾಗಿದೆ. ಅಂದ್ರೆ ಬೇರಿಲ್ದೆ ಮರ ಉಳಿಯಕ್ ಸಾಧ್ಯನೇ ಇಲ್ವಲ್ಲ. ಎಲೆಗಳು ಎಷ್ಟೇ ಹಸಿರಾಗಿದ್ರೂ ಬೇರಿಗೆ ನೀರ್ ಹಾಕಿಲ್ಲ ಅಂದ್ರೆ ಇಡೀ ಮರ ಒಣಗೋಗುತ್ತೆ. ನಿಖರವಾಗಿ. ಆದ್ರೆ ವಾಸ್ತವದಲ್ಲಿ ನಾವು ಬೇರನ್ನ ಬಿಟ್ಟು ಎಲೆಗಳಿಗೆ ಮಾತ್ರ ನೀರು ಹಾಕ್ತಾ ಇದೀವಿ ಅನಿಸ್ತಿದೆ. ಅದ್ದೂರಿಯಾಗಿ ಹಬ್ಬಗಳನ್ನು ಮಾಡ್ತೀವಿ, ಆದ್ರೆ ದೈನಂದಿನ ಬೇರಾದ ಸಂಧ್ಯಾವಂದನೆ ಮರೆತುಬಿಟ್ಟಿದ್ದೀವಿ. ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ಜೀವನ ಶೈಲಿ. ಬೆಳಿಗ್ಗೆ ಎದ್ದು ಓಡೋ ಅವಸರ, ಮತ್ತೆ ಪುರೋಹಿತರು ಹೇಳಿಕೊಟ್ಟ ಮೇಲೆ ಅದನ್ನ ಏಕೆ ಮಾಡ್ಬೇಕು ಅಂತ ವಿವರಿಸೋ ಮಾರ್ಗದರ್ಶಕರ ಕೊರತೆ ಎದ್ದು ಕಾಣ್ತಿದೆ. ಹೌದು, ಅರ್ಥ ತಿಳಿಯದ ಯಾವುದೇ ಕ್ರಿಯೆ ಬೇಗನೆ ನೀರ್ಸಾಗ್ಬಿಡುತ್ತೆ. ನನಗಿಲ್ಲಿ ಒಂದು ವಿಚಿತ್ರವಾದ ಹೋಲಿಕೆ ನೆನಪಾಗ್ತಿದೆ. ಇದು ಹೇಗಿದೆ ಅಂದ್ರೆ, ಲಕ್ಷಾಂತರ ರೂಪಾಯಿ ಕೊಟ್ಟು ಅತ್ಯಾಧುನಿಕವಾದ ಒಂದು ಸ್ಮಾರ್ಟ್ಫೋನ್ ತಗೊಂಡಾಗೆ. ಅದ್ರಲ್ಲಿ ಅದ್ಭುತವಾದ ಫೀಚರ್ಗಳಿದೆ, ಆದ್ರೆ ಅದನ್ನ ಯಾರೂ ಹೇಳಿಕೊಟ್ಟಿಲ್ಲ. ಸೊ ಕೇವಲ ಫೋನ್ ಕಾಲ್ ಮಾಡಕ್ ಮಾತ್ರ ಬಳಸ್ತಿದೀವಿ. ಹೌದು, ಮಂತ್ರಗಳ ಅರ್ಥನೇ ತಿಳಿಯದೆ ಬರೀ ಬಾಯ್ಪಾಠ ಮಾಡೋದ್ರಿಂದಲೇ ಇಂದಿನ ಪೀಳಿಗೆ ಇದರಿಂದ ದೂರ ಆಗ್ತಾ ಇದ್ದಾರೆ ಅಲ್ವಾ? ಹೋಲಿಕೆ ಬಹಳ ನಿಖರವಾಗಿದೆ. ಸಂಧ್ಯಾವಂದನೆಯ ಮೂಲ ಉದ್ದೇಶ ಗಾಯತ್ರಿ ಜಪದ ಮೂಲಕ ಭಗವಂತನ ಉಳಿಸ್ಕೊಳ್ಳೋದು. ಇಲ್ಲಿ ಮೂರ್ತಿ ಪೂಜೆಗೂ ಮತ್ತೆ ಸಂಧ್ಯಾವಂದನೆಗೂ ಇರೋ ಒಂದು ದೊಡ್ಡ ವ್ಯತ್ಯಾಸನ ಗ್ರಂಥ ತೆರೆದಿಡುತ್ತೆ. ವ್ಯತ್ಯಾಸ ಅಂದ್ರೆ ಮೂರ್ತಿ ಪೂಜೆಯಲ್ಲಿ ನಾವು ಬಾಹ್ಯ ವಸ್ತುಗಳನ್ನ ಅವಲಂಬಿಸಿರ್ತೀವಿ ಅಲ್ವಾ? ಹೌದು, ಬಾಹ್ಯ ಪೂಜೆಯಲ್ಲಿ ನಿಮ್ಗೆ ಹೂವು, ಹಣ್ಣು, ದೀಪ ಎಲ್ಲ ಬೇಕು. ದೇವರನ್ನ ಹೊರಗಿನಿಂದ ಆವಾಹನೆ ಮಾಡಬೇಕು. ಆದ್ರೆ ಸಂಧ್ಯಾವಂದನೆಯಲ್ಲಿ ಈ ಯಾವ ಬಾಹ್ಯ ವಸ್ತುಗಳ ಅಗತ್ಯನೂ ಇಲ್ಲ. ಅಂದ್ರೆ ಒಳಗಡೆನೆ ಧ್ಯಾನ ಮಾಡೋದು. ಕರೆಕ್ಟ್. ಹೃದಯ ಕಮಲದಲ್ಲಿರುವ ಭಗವಂತನನ್ನ ಅಲ್ಲಿಯೇ ಧ್ಯಾನ ಮಾಡ್ತಾರೆ. ಇದೊಂದು ರೀತಿ ಯಾವುದೇ ಭೌತಿಕ ವಸ್ತುಗಳ ಖರ್ಚಿಲ್ಲದ ಅತ್ಯಂತ ಸುಲಭವಾದ ಸಾಧನೆ ಎನ್ನಬಹುದು. ಭಗವದ್ಗೀತೆಯಲ್ಲಿ ಕೃಷ್ಣ ಎಲ್ಲಾ ಯಜ್ಞಗಳಲ್ಲಿ ನಾನು ಜಪಯಜ್ಞ ಆಗಿದ್ದೇನಿ ಅಂತ ಹೇಳಿರೋದು ಇದೇ ಕಾರಣಕ್ಕೆ. ಸ್ವಲ್ಪ ಇರಿ, ಇಲ್ಲಿ ನಾನು ಒಪ್ಪೋದಿಲ್ಲ. ನೀವು ಇದನ್ನ ಭೌತಿಕ ವಸ್ತುಗಳಿಲ್ಲದ ಕಾರಣ ಸುಲಭವಾದ ಸಾಧನೆ ಅಂಟಿದ್ದೀರಾ. ಆದ್ರೆ ಕಣ್ಣು ಮುಚ್ಚಿ ಯಾವುದೇ ಬಾಹ್ಯ ವಸ್ತುಗಳಿಲ್ಲದೆ ಚಂಚಲವಾದ ಮನಸ್ಸನ್ನ ನಮ್ಮೊಳಗೆ ಕೇಂದ್ರೀಕರಿಸೋದು ವಾಸ್ತವದಲ್ಲಿ ಹೂವು, ಹಣ್ಣು ಅರ್ಪಿಸೋದಿಕ್ಕಿಂತ 1000 ಪಟ್ಟು ಕಠಿಣ ಅಲ್ವಾ? ಖಂಡಿತ. ನೀವು ಎತ್ತಿದ ಆಕ್ಷೇಪಣೆ ಸಮರ್ಥನೀಯ. ಸುಲಭ ಅನ್ನೋ ಪದನ ಬರೀ ಭೌತಿಕ ವಸ್ತುಗಳ ದೃಷ್ಟಿಯಿಂದ ಮಾತ್ರ ಬಳಸಲಾಗಿದೆ. ಕಣ್ಣಿಗೆ ಕಾಣೋ ವಿಗ್ರಹಕ್ಕೆ ಪೂಜೆ ಮಾಡೋದು ಸುಲಭ, ಆದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡೋದು ದೊಡ್ಡ ಸವಾಲು. ಹೌದು, ಮಾನಸಿಕವಾಗಿ ಇದೊಂದು ಅತ್ಯಂತ ಕಠಿಣವಾದ ಪ್ರಕ್ರಿಯೆ. ಅದಕ್ಕಾಗಿಯೇ ಆ ಕಠಿಣವಾದ ಧ್ಯಾನದ ಹಂತ ತಲುಪೋಕ್ಕೆ
ಸಂಧ್ಯಾವಂದನೆ ಭೌತಿಕ ಮತ್ತೆ ಮಾನಸಿಕ ತಯಾರಿಯ ಹಂತಗಳನ್ನ ಕಡ್ಡಾಯ ಮಾಡಿದೆ. ನೇರವಾಗಿ ಧ್ಯಾನಕ್ಕೆ ಕೂರು ಹಾಗಿಲ್ಲ. ಆ ತಯಾರಿ ಬಹಳ ಕುತೂಹಲಕಾರಿಯಾಗಿದೆ. ದೇವರನ್ನ ಧ್ಯಾನ ಮಾಡೋಕೆ ನಮ್ಮ ದೇಹ ಮತ್ತೆ ಮನಸ್ಸನ್ನ ಹೇಗೆ ಸಿದ್ಧಗೊಳಿಸ್ಬೇಕೋ? ಇಲ್ಲಿ ನಾವು ಬಿಂಬ ಮತ್ತೆ ಪ್ರತಿಬಿಂಬ ಅನ್ನೋ ಪರಿಕಲ್ಪನೆ ಅರ್ಥ ಮಾಡ್ಕೋಬೇಕು. ಭಗವಂತ ಬಿಂಬ ಆದ್ರೆ ನಾವೆಲ್ಲರೂ ಆ ಭಗವಂತನ ಪ್ರತಿಬಿಂಬ. ಆ ಭಗವಂತನ ಇಡೀ ವಿಶ್ವನ ಬ್ರಹ್ಮಾಂಡ ಅಂದ್ರೆ ಮನುಷ್ಯನ ಶರೀರನ ಪಿಂಡಾಂಡ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಹವೆಂಬ ಸಣ್ಣ ಜಗತ್ತನ್ನ ಹೊರಗಿರೋ ಬೃಹತ್ ಜಗತ್ತಿಗೆ ಲಿಂಕ್ ಮಾಡೋದು ಎಂಥ ಅದ್ಭುತವಾದ ಪರಿಕಲ್ಪನೆ! ಹೌದು. ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ಸೂಕ್ಷ್ಮ ರೂಪದಲ್ಲಿ ನಮ್ಮ ಪಿಂಡಾಂಡದಲ್ಲಿದೆ. ಈ ಎರಡೂ ಶರೀರಗಳ ನಡುವೆ ಒಂದು ಕೊಂಡಿ ಬೆಸೆಯೋದೇ ಮೊದಲ ಹೆಜ್ಜೆ. ಆದ್ರೆ ಈ ಕನೆಕ್ಷನ್ ಏರ್ಪಡ್ಸೋಕೆ ಒಂದು ನಿರ್ದಿಷ್ಟವಾದ ಶುದ್ಧೀಕರಣದ ಅಗತ್ಯ ಇದೆಯಲ್ವಾ? ಖಂಡಿತ. ಇದಕ್ಕಾಗಿ 2 ಹಂತದ ಶುದ್ಧಿ ಅತ್ಯಗತ್ಯ. ಮೊದಲನೇದು ಬಾಹ್ಯ ಶುದ್ಧಿ. ನಮ್ಮ ದೇಹಕ್ಕೆ 9 ದ್ವಾರಗಳಿವೆ. ಇವು ಸದಾ ಒಂದಲ್ಲ ಒಂದು ರೀತಿಯ ಮಲವನ್ನ ಸ್ರವಿಸ್ತಾ ಇರುತ್ತೆ. ಹಾಗಾಗಿ ಮಣ್ಣು ಅಥವಾ ಸಾಬೂನು ಮತ್ತೆ ನೀರಿನಿಂದ ಸ್ನಾನ ಮಾಡೋದು ಪ್ರಾಥಮಿಕ ನಿಯಮ. ಕರೆಕ್ಟ್. ಅದಕ್ಕೂ ಮುಂಜಾನೆಯ ಬ್ರಾಹ್ಮಿ ಮುಹೂರ್ತ ಅತ್ಯುತ್ತಮ ಸಮಯ. ಆದ್ರೆ ಕೇವಲ ಮೈ ತೊಳೆದ್ರೆ ಮನಸ್ಸು ಶುದ್ಧ ಆಗೋದಿಲ್ಲ. ಹೌದು, ಅದು ಕೇವಲ ಫಿಸಿಕಲ್ ಕ್ಲೀನಿಂಗ್ ಆಯ್ತು. ಹಾಗಾದ್ರೆ ಎರಡನೇ ಶುದ್ಧಿ, ಆ ಅಂತರಶುದ್ಧಿ ಹೇಗೆ ನಡೆಯುತ್ತೆ? ಅದೇ ನಿಜವಾದ ಸವಾಲು. ಬಾಹ್ಯವಾಗಿ ಸ್ನಾನ ಮಾಡಿದ್ಮೇಲೆ ಆಂತರಿಕವಾಗಿ ಮನಸ್ಸನ್ನು ಶುದ್ಧಗೊಳಿಸೋದು ಆಚಮನ ಮತ್ತೆ ಪ್ರಾಣಾಯಾಮದ ಮೂಲಕ. ಆಚಮನ ಮಾಡುವಾಗ ಬಲಗೈಯಲ್ಲಿ 3 ಬಾರಿ ನೀರನ್ನ ಹೀರುತ್ತಾರೆ. ಒಂದ್ ನಿಮಿಷ, ನಾನ್ ನಿಮ್ನ ಇಲ್ಲಿ ತಡೀಲೇಬೇಕು. 3 ಹನಿ ನೀರ್ ಕುಡಿಯೋದು, ಇದು ಬರೀ ಗಂಟ್ಲು ಒಣಗದೇ ಇರ್ಲಿ ಅಂತ ಮಾಡೋ ಕ್ರಿಯೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲ. ಇದು ಕೇವಲ ಗಂಟ್ಲು ಒದ್ದೆ ಮಾಡೋ ಪ್ರಕ್ರಿಯೆ ಅಲ್ಲ. ಇದೊಂದು ಸೊಮ್ಯಾಟಿಕ್ ಟ್ರಿಗರ್. ಅಂದ್ರೆ ನಮ್ಮ ಶರೀರ 24 ತತ್ವಗಳಿಂದ ಮಾಡಲ್ಪಟ್ಟಿದೆ ಅನ್ನೋ ಎಚ್ಚರವನ್ನ ಮೂಡಿಸೋ ಪ್ರಕ್ರಿಯೆ. 24 ತತ್ವಗಳು ಯಾವುವು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಇದರಲ್ಲಿ ಪಂಚಭೂತಗಳು, ಪಂಚತನ್ಮಾತ್ರೆಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತೆ ಮಹತ್ತತ್ವ ಬರುತ್ತೆ. ನಾನು ಬರೀ ಮಾಂಸದ ಮುದ್ದೆ ಅಲ್ಲ, ಬ್ರಹ್ಮಾಂಡದ ಈ 24 ಮೂಲವಸ್ತುಗಳು ನನ್ನ ಶರೀರದಲ್ಲಿ ಕೆಲಸ ಮಾಡ್ತಿದೆ ಅನ್ನೋ ಪ್ರಜ್ಞೆ ಎಬ್ಬಿಸೋ ಅಲಾರಂ ಇದು. ಈಗ ನನಗೆ ಅರ್ಥ ಆಗ್ತಿದೆ. ಇದನ್ನೇ ನಾನಾಗ್ಲೇ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಯೋಚನಿಸ್ತಿದ್ದೆ. ಹೌದು, ಅದೇ ತರ. ದೇಹ ಅನ್ನೋ ಹಾರ್ಡ್ವೇರ್ನ ನೀರಿನಿಂದ ತೊಳೆದು ಸ್ವಚ್ಛ ಮಾಡಿದ್ವಿ. ಆಮೇಲೆ ಆಚಮನದ ಮೂಲಕ ಆ 24 ಕಾಂಪೊನೆಂಟ್ ಆಕ್ಟಿವ್ ಆಗಿದ್ಯಾ ಅಂತ ಚೆಕ್ ಮಾಡಿದ್ವಿ. ಆದ್ರೆ ಮನಸ್ಸು ಅನ್ನೋ ಸಾಫ್ಟ್ವೇರ್ ಕಾಮ, ಕ್ರೋಧ ಅನ್ನೋ ವೈರಸ್ಗಳಿಂದ ತುಂಬಿದ್ರೆ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಲ್ಲ ಅಲ್ವಾ? ಎಷ್ಟೊಂದು ಸಮಂಜಸವಾದ ಹೋಲಿಕೆ ಇದು. ಆಂಟಿವೈರಸ್ ಇಲ್ದಿದ್ರೆ ಸಾಫ್ಟ್ವೇರ್ ಹೇಗೆ ಕರಪ್ಟ್ ಆಗುತ್ತೋ ಹಾಗೆ ಅಂತರಶುದ್ಧಿ ಇಲ್ಲದ ಮನಸ್ಸು ಕೂಡ ಕರಪ್ಟ್ ಆಗುತ್ತೆ. ಆ ವೈರಸ್ಗಳನ್ನ ತೆಗೆಯೋದೇ ಪ್ರಾಣಾಯಾಮ ಅಲ್ವಾ? ನಿಖರವಾಗಿ. ಪ್ರಾಣಾಯಾಮದ ಮೂಲಕ ಉಸಿರಾಟ ಕಂಟ್ರೋಲ್ ಮಾಡ್ತೀವಿ. ಇದ್ರಿಂದ ನರಮಂಡಲ ಶಾಂತ ಆಗತ್ತೆ. ಆವಾಗ ನಮ್ಮೊಳಗಿನ 6 ಆಂತರಿಕ ಶತ್ರುಗಳಾದ ಅರಿಷಡ್ವರ್ಗಗಳು ತಂತಾನೆ ನಿಯಂತ್ರಣಕ್ಕೆ ಬರುತ್ತೆ. ಓಕೆ, ಹಾಗಾದ್ರೆ ಈಗ ಹಾರ್ಡ್ವೇರ್ ಕ್ಲೀನ್ ಆಗಿದೆ, ಆಂಟಿವೈರಸ್ ರನ್ ಮಾಡಿ ಸಾಫ್ಟ್ವೇರ್ ಕೂಡ ಅಪ್ಡೇಟ್ ಆಗಿದೆ, ಸಿಸ್ಟಮ್ ಸಂಪೂರ್ಣವಾಗಿ ರೆಡಿಯಾಗಿದೆ. ಹೌದು, ಈಗ ಮುಂದಿನ ಹಂತಕ್ಕೆ ಹೋಗ್ಬೇಕು. ಆದ್ರೆ ಬರೀ ಸಿಸ್ಟಮ್ ಕ್ಲೀನ್ ಆಗಿದ್ರೆ ಸಾಲ್ದು. ಅದರಲ್ಲಿ ನಾವು ಯಾವುದೋ ಒಂದು ಮುಖ್ಯವಾದ ಪ್ರೋಗ್ರಾಂ ರನ್ ಮಾಡ್ಬೇಕಲ್ವಾ? ಆ ಮುಖ್ಯವಾದ ಆಚರಣೆಯ ಕೇಂದ್ರ ಬಿಂದು ಯಾವುದು? ಅದೇ ಸಂಧ್ಯಾವಂದನೆಯ ಹೃದಯ ಭಾಗ, ಗಾಯತ್ರಿ ಉಪಾಸನೆ. ಆದ್ರೆ ಅದಕ್ಕೂ ಮುನ್ನ ಒಂದು ಸಣ್ಣ ಆದ್ರೆ ಪ್ರಮುಖವಾದ ಪ್ರಕ್ರಿಯೆ ಇದೆ. ಅದೇ ಅರ್ಘ್ಯ ಪ್ರದಾನ. ಅಂದ್ರೆ ಸೂರ್ಯನಿಗೆ ನೀರು ಬಿಡೋದು. ಆ ಮೇಲ್ನೋಟಕ್ಕೆ ಇದೊಂದು ಸಾಂಕೇತಿಕ, ಬಹುಶಃ ಕೃತಜ್ಞತೆ ಸಲ್ಲಿಸೋ ಕ್ರಿಯೆ ಇರಬಹುದು. ಕೃತಜ್ಞತೆ ಜೊತೆಗೆ ಇದರಲ್ಲಿ ಒಂದು ಆಳವಾದ ಸಮರ್ಪಣಾ ಭಾವ ಇದೆ. ನಮಗೆ ಬೆಳಕು, ಶಕ್ತಿ ನೀಡೋ ಆ ಬೃಹತ್ ಶಕ್ತಿಯ ಮುಂದೆ ನಮ್ಮ ಅಸ್ತಿತ್ವ ಬಹಳ ಚಿಕ್ಕದು ಅಂತ ಒಪ್ಕೊಳ್ಳೋ ಪ್ರಕ್ರಿಯೆ ಇದು. ಅದಾದ್ಮೇಲೆ ಈ ಅರ್ಘ್ಯಪ್ರದಾನದ ನಂತರ ಅಸಲಿ ಗಾಯತ್ರಿ ಜಪ ಶುರುವಾಗುತ್ತೆ. ಈ ಮಂತ್ರದ ವಿಶೇಷತೆ ಏನಂದ್ರೆ ಇದರಲ್ಲಿ ಭೌತಿಕ ಸಂಪತ್ತು, ಆರೋಗ್ಯ ಅಥವಾ ಐಷಾರಾಮಿ ಜೀವನನ ಕೇಳೋದಿಲ್ಲ. ಓಕೆ, ಮತ್ತಿನೇನ್ ಕೇಳ್ತಾರೆ? ಭಗವಂತನನ್ನ ನಮ್ಮ ಧೀಶಕ್ತಿಯ ಅಂದ್ರೆ ಬುದ್ಧಿಶಕ್ತಿಯ ಪ್ರೇರಕ ಅಂತ ಧ್ಯಾನ ಮಾಡ್ತಾರೆ. ನನ್ನ ಬುದ್ಧಿಯನ್ನ ಸರಿಯಾದ ದಾರಿಯಲ್ಲಿ ಪ್ರೇರೇಪಿಸು ಅನ್ನೋದೇ ಆ ಮಂತ್ರದ ತಿರುಳು. ವಾ, ಬುದ್ಧಿಶಕ್ತಿನ ಪ್ರೇರೇಪಿಸುವಂತೆ ಕೇಳ್ಕೊಳ್ಳೋದು ಅತ್ಯಂತ ಲಾಜಿಕಲ್ ಆದ ಪ್ರಾರ್ಥನೆ. ಯಾಕಂದ್ರೆ ಬುದ್ಧಿ ಸರಿಯಾಗಿದ್ರೆ ಮಿಕ್ಕಿದೆಲ್ಲ ಮನುಷ್ಯ ತಾನಾಗೆ ಸಾಧಿಸ್ಕೋಬಲ್ಲ. ಖಂಡಿತ. ಆದ್ರೆ ಈ ಗಾಯತ್ರಿ ಜಪನ ದಿನಕ್ಕೆ 3 ಬಾರಿ
ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡೋದ್ರ ಹಿಂದಿನ ತರ್ಕ ಏನು? ಗ್ರಂಥದಲ್ಲಿ ವಿವರಿಸಿರೋ ಹಾಗೆ ಇದರ ಪ್ರಮುಖ ಫಲಶ್ರುತಿ ಎಂದ್ರೆ ನಿರಂತರ ಪಾಪನಾಶ. ಆ ನಾವು ಮನುಷ್ಯರು ದೈನಂದಿನ ಜೀವನದಲ್ಲಿ ಅರಿವಿಗೆ ಬಂದೋ ಬರದೇನೋ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ ಅಲ್ವಾ? ಹೌದು, ಸಹಜ. ಪ್ರಾತಃ ಕಾಲದ ಅಂದ್ರೆ ಬೆಳಗಿನ ಸಂಧ್ಯಾವಂದನೆ ಹಿಂದಿನ ರಾತ್ರಿ ಮಾಡಿದ ಪಾಪಗಳನ್ನ ನಾಶ ಮಾಡುತ್ತೆ. ಮಧ್ಯಾಹ್ನ ಮಾಡೋದು ಬೆಳಗಿನಿಂದ ಮಧ್ಯಾಹ್ನದವರೆಗಿನ ಪಾಪಗಳನ್ನ ಕಳೆಯುತ್ತೆ. ಮತ್ತೆ ಸಾಯಂಕಾಲದ್ದು ಮಧ್ಯಾಹ್ನದ ನಂತರದ ಪಾಪಗಳನ್ನ ನಾಶ ಮಾಡುತ್ತೆ. ಓ, ಈ ಪಾಪಗಳನ್ನ ನಾಶ ಮಾಡೋದು ಅನ್ನೋ ಪದನ ನಾವು ಕೇವಲ ಧಾರ್ಮಿಕ ಚೌಕಟ್ನಲ್ಲಿ ನೋಡ್ದೆ ಮಾನಸಿಕ ಚೌಕಟ್ನಲ್ಲಿ ನೋಡಿದ್ರೆ ಇದು ಬಹಳ ಆಸಕ್ತಿದಾಯಕ ಆಗುತ್ತೆ. ಹೇಗೆ ಅಂದ್ರೆ? ಈಗ ನೀವು ಮನುಷ್ಯ ಸಹಜವಾದ ತಪ್ಪುಗಳ ಬಗ್ಗೆ ಹೇಳಿದ್ರಿ. ಈ ತಪ್ಪುಗಳಿಂದ ನಮ್ಮೊಳಗೆ ಒಂದು ಅಪರಾಧಿ ಮನೋಭಾವ ಅಥವಾ ಗಿಲ್ಟ್ ಹುಟ್ಟುಕೊಳ್ಳುತ್ತಲ್ವಾ? ನಾನ್ಯಾರಿಗೋ ಬೈದೆ ಅಥವಾ ಅನ್ಕೊಂಡಿದ್ದನ್ನ ಮಾಡ್ಲಿಲ್ಲ ಅನ್ನೋ ಗಿಲ್ಟ್. ನಿಖರವಾಗಿ ನೀವು ಈ ಆಚರಣೆಯ ನಿಜವಾದ ಮನೋವೈಜ್ಞಾನಿಕ ಆಯಾಮ ಸ್ಪರ್ಶಿಸ್ತಿದ್ದೀರಾ. ಆ ಗಿಲ್ಟ್ ನಮ್ಮೊಳಗೆ ಹಾಗೇ ಸೇರ್ತಾ ಹೋದ್ರೆ ಏನಾಡುತ್ತೆ? ಅದು ಕಾಗ್ನಿಟಿವ್ ಲೋಡನ್ನ ಹೆಚ್ಚಿಸುತ್ತೆ. ಹೌದು, ದೀರ್ಘಕಾಲದಲ್ಲಿ ಇದು ಖಿನ್ನತೆ ಅಥವಾ ಮಾನಸಿಕ ಒತ್ತಡಕ್ಕೆ ಕಾರಣ ಆಗುತ್ತೆ. ಕರೆಕ್ಟ್. ಪ್ರತಿದಿನ 3 ಬಾರಿ ಏಕಾಂತದಲ್ಲಿ ಕೂತು ನಮ್ಮ ತಪ್ಪುಗಳನ್ನ ಒಪ್ಪುಕೊಂಡು ಆ ವಿಶ್ವಾತ್ಮಕ ಶಕ್ತಿಯ ಮುಂದೆ ಅದನ್ನು ಸಮರ್ಪಿಸಿ ಬೌದ್ಧಿಕವಾಗಿ ಮೈಂಡ್ ವಾಶ್ ಮಾಡ್ಕೊಳ್ಳೋ ವ್ಯವಸ್ಥೆ ಇದು. ವಾವ್! ಅಂದ್ರೆ ನಮ್ಮ ಮೆದುಳಿನ ಕ್ಯಾಶ್ ಮೆಮೊರಿನ ದಿನಕ್ಕೆ 3 ಬಾರಿ ಕ್ಲಿಯರ್ ಮಾಡಿದ ಹಾಗೆ ಆಯ್ತು. ಅಂದಂದಿನ ಗಿಲ್ಟನ್ನ ಅಂದಂದೇ ಹೊರೆಹಾಕೋ ಅತ್ಯದ್ಭುತವಾದ ಡೈಲಿ ಥೆರಪಿ ಇದು. ಹೀಗೆ ಗಿಲ್ಟ್ ಕ್ಲಿಯರ್ ಮಾಡಿ ಬುದ್ಧಿನ ಶಾರ್ಪ್ ಮಾಡ್ಕೊಂಡ ಮೇಲೆ ಮನಸ್ಸು ಒಂದು ಅತ್ಯುನ್ನತವಾದ ಶಕ್ತಿಯುತ ಸ್ಥಿತಿಯಲ್ಲಿ ಇರುತ್ತೆ. ಆದ್ರೆ ಆ ಶಕ್ತಿನ ಹಾಗೇ ಬಿಟ್ರೆ ಮನುಷ್ಯ ಅಹಂಕಾರಿಯಾಗೋ ಸಾಧ್ಯತೆ ಇರುತ್ತಲ್ವಾ? ಈ ದೈನಂದಿನ ಆಧ್ಯಾತ್ಮಿಕ ಪಯಣನ ಹೇಗೆ ಮುಕ್ತಾಯ ಮಾಡ್ತಾರೆ? ನೀವು ಎತ್ತಿದ ಆ ಪ್ರಶ್ನೆ ಸಂಧ್ಯಾವಂದನೆಯ ಕ್ಲೈಮ್ಯಾಕ್ಸ್ನ ಬಹಳ ಸುಂದರವಾಗಿ ವಿವರಿಸುತ್ತೆ. ಗಾಯತ್ರಿ ಜಪದ ನಂತರ ಆ ಶಕ್ತಿನ ನಿಯಂತ್ರಿಸೋಕೆ ಮತ್ತೆ ಅಹಂಕಾರ ಕರಗಿಸೋಕೆ ಕೆಲವೊಂದು ಪ್ರಕ್ರಿಯೆಗಳಿವೆ. ಅವು ಯಾವುವು? ಮೊದಲಿಗೆ ಸಂಧ್ಯೋಪಸ್ಥಾನ ಅಂದ್ರೆ ಆವಾಹಿಸಿದ ದೇವತೆಗಳಿಗೆ ಕೃತಜ್ಞತೆ ಸಲ್ಲಿಸೋದು. ಆಮೇಲೆ ಉದ್ವಾಸನೆ ಅಂದ್ರೆ ನಮ್ಮೊಳಗೆ ಜಾಗೃತಗೊಳಿಸಿದ ಶಕ್ತಿನ ಬ್ರಹ್ಮಾಂಡದ ಮೂಲಶಕ್ತಿಗೆ ಹಿಂದಿರುಗಿಸೋದು. ಅಂದ್ರೆ ಆ ತೀವ್ರವಾದ ಎನರ್ಜಿನ ನಾವು ದಿನವಿಡೀ ಹೊತ್ಕೊಂಡು ತಿರ್ಗಾಡೋಕ್ ಸಾಧ್ಯ ಇಲ್ಲ, ಅದನ್ನ ವಾಪಸ್ ಕಳಿಸ್ಬೇಕು. ಹೌದು. ಆಮೇಲೆ ಅಭಿವಾದನ, ಭೂತಾಯಿಗೆ ನೆಲ ಮುಟ್ಟಿ ನಮಸ್ಕರಿಸೋದು. ಇದು ಮನುಷ್ಯನನ್ನ ಗ್ರೌಂಡಿಂಗ್ ಮಾಡೋ ಪ್ರಕ್ರಿಯೆ. ಓಕೆ, ಅಂದ್ರೆ ನಾನು ಎಷ್ಟೇ ಆಧ್ಯಾತ್ಮಿಕವಾಗಿ ಎತ್ತರಕ್ಕೆ ಬೆಳೆದ್ರೂ ಅಂತಿಮವಾಗಿ ನಾನು ಈ ಮಣ್ಣಿನ ಮಗು ಅಂತ ನೆನ್ಪಿಸೋ ಪ್ರಕ್ರಿಯೆ ಅಲ್ವಾ? ಹೌದು. ಆದರೆ ಇವೆಲ್ಲದಕ್ಕೂ ಕಳಶ ಇಟ್ಟ ಹಾಗೆ ಬರೋ ಕೊನೆಯ ಮತ್ತು ಅತಿ ಮುಖ್ಯವಾದ ಘಟ್ಟ ಅಂದ್ರೆ ಕೃಷ್ಣಾರ್ಪಣ. ಕೃಷ್ಣಾರ್ಪಣ ಅಂದ್ರೆ ಎಲ್ಲವನ್ನೂ ಅರ್ಪಿಸೋದು. ಕರೆಕ್ಟ್. ಶರೀರ, ಮಾತು ಮತ್ತೆ ಮನಸ್ಸುಗಳಿಂದ ನಾವು ಏನೇನು ಕರ್ಮ ಮಾಡಿದ್ದೀವೋ ಎಲ್ಲವನ್ನೂ ಆ ಬ್ರಹ್ಮಾಂಡದ ಮೂಲಶಕ್ತಿಗೆ ಅರ್ಪಿಸೋದು. ನಾನು ಮಾಡುವವನು ಅನ್ನೋ ಅಹಂಕಾರವನ್ನ ಸಂಪೂರ್ಣವಾಗಿ ಬಿಡೋದು. ಭಗವಂತನೇ ನನ್ನೊಳಗೆ ಕೂತು ಈ ಕೆಲಸ ಮಾಡಿಸಿದನು ಅನ್ನೋ ಶರಣಾಗತಿ ಭಾವನೆ ಇದು. ಇಲ್ಲಿ ನನಗೊನ್ನು ಸಣ್ಣ ಗೊಂದಲ ಇದೆ. ನಾನೇ ಬೆಳಿಗ್ಗೆ 5 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಮನಸ್ಸಿನ ಚಂಚಲತೆ ವಿರುದ್ಧ ಹೋರಾಡಿ ಇಷ್ಟೆಲ್ಲ ಧ್ಯಾನ ಮಾಡಿದೀನಿ. ಇದೆಲ್ಲ ನನ್ನ ವೈಯಕ್ತಿಕ ಶಿಸ್ತು ತಾನೇ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಸಾಧಿಸಿದ ಮೇಲೆ ಕೊನೆಯಲ್ಲಿ ನಾನು ಮಾಡಿದ್ದಲ್ಲ ಎಲ್ಲ ನಿನ್ನದೇ ಅಂತ ಕ್ರೆಡಿಟನ್ನ ಬೇರೆಯವರಿಗೆ ಕೊಡೋದು ವಿರೋಧಾಭಾಸ ಅನಿಸಲ್ವಾ? ಖಂಡಿತ. ಮೇಲ್ನೋಟಕ್ಕೆ ಇದು ವಿರೋಧಾಭಾಸದಂತೆ ಕಂಡ್ರೂ ಮಾನವನ ಅಹಂಕಾರದ ಅತ್ಯಂತ ಸೂಕ್ಷ್ಮವಾದ ರೂಪನ ನಾಶ ಮಾಡೋ ಅಸ್ತ್ರ ಇದು. ಹೇಗೆ? ಮನುಷ್ಯ ಕೆಟ್ಟ ಕೆಲಸ ಮಾಡಿದಾಗ ಬರೋ ಅಹಂಕಾರಕ್ಕಿಂತ ತಾನು ಮಾಡೋ ಒಳ್ಳೆಯ ಕೆಲಸಗಳಿಂದ ಬರೋ ಅಹಂಕಾರ ಬಹಳ ಅಪಾಯಕಾರಿ ಗೊತ್ತಾ? ನಾನು ಪ್ರತಿದಿನ ಸಂಧ್ಯಾವಂದನೆ ಮಾಡ್ತೀನಿ, ನಾನು ಬೇರೆಯವರಿಗಿಂತ ಶ್ರೇಷ್ಠ ಅನ್ನೋ ಆಧ್ಯಾತ್ಮಿಕ ಅಹಂಕಾರ ಹುಟ್ಕೊಳ್ಳುತ್ತೆ. ಓ, ಸ್ಪಿರಿಚುವಲ್ ಈಗೋ. ಹೌದು. ಈ ಆಧ್ಯಾತ್ಮಿಕ ಅಹಂಕಾರ ಮನುಷ್ಯನನ್ನ ಇನ್ನಷ್ಟು ಕೆಳಮಟ್ಟಕ್ಕೆ ತಳ್ಳುತ್ತೆ. ಆ ಅಹಂಕಾರ ಹುಟ್ಟೋ ಮೊದಲೇ ಅದನ್ನ ಚ್ಯೂಟಿ ಹಾಕೋಕೆ ನಮ್ಮ ಸಾಧನೆಯ ಕ್ರೆಡಿಟನ್ನ ಭಗವಂತನ ಪಾದಕ್ಕೆ ಅರ್ಪಿಸಿ ನಾವು ಖಾಲಿಯಾಗ್ತೀವಿ. ಅದೇ ನಿಜವಾದ ತ್ಯಾಗ. ಅದ್ಭುತ. ನಾನು ಪುಸ್ತಕದಲ್ಲಿರೋ ಕಲಿಕೆಯ ಆ 3 ಹಂತಗಳನ್ನ ಇಲ್ಲಿ ನೆನ್ಪಿಸ್ಕೊಳ್ತಾ ಇದ್ದೀನಿ. ಪ್ರಾಥಮಿಕ, ಮಾಧ್ಯಮಿಕ ಮತ್ತೆ ಉನ್ನತ ಹಂತ. ಅಂದ್ರೆ ಮಂತ್ರಗಳನ್ನ ಬಾಯ್ಪಾಠ ಮಾಡೋದು ಕೇವಲ ಪ್ರಾಥಮಿಕ ಹಂತ. ಹೌದು. ಅದರ ಅರ್ಥ ಅರಿಯೋದು ಮಾಧ್ಯಮ ಹಂತ. ಆದ್ರೆ ನಾನು ಇಷ್ಟೆಲ್ಲ ಸಾಧಿಸ್ದೆ ಅನ್ನೋ ಆ ಆಧ್ಯಾತ್ಮಿಕ ಅಹಂಕಾರವನ್ನೂ ಸಹ ಕರಗಿಸಿ ಶರಣಾಗೋದೇ ಈ ಕೃಷ್ಣಾರ್ಪಣ. ಇದುವೇ ಆ ಉನ್ನತ ಹಂತ ಅಲ್ವಾ? ಸಂಪೂರ್ಣವಾಗಿ ಸತ್ಯ.
ಕರ್ಮವನ್ನ ಶ್ರದ್ಧೆಯಿಂದ ಮಾಡೋದು ಎಷ್ಟು ಮುಖ್ಯವೋ ಆ ಕರ್ಮದ ಫಲವನ್ನ ಮತ್ತು ಅಹಂಕಾರವನ್ನ ಕರಗಿಸೋದು ಅದಕ್ಕಿಂತ ಮುಖ್ಯ. ಪ್ರತಿಯೊಂದು ಕ್ರಿಯೆ ಹಿಂದಿರೋ ಈ ಅರ್ಥನ ಅರಿತು ಮಾಡಿದ್ರೆ ಅದರಿಂದ ಸಿಗೋ ವ್ಯಕ್ತಿತ್ವ ವಿಕಾಸನ ವರ್ಣನಾತೀತ. ಇದನ್ನೆಲ್ಲ ಕೇಳಿದ್ಮೇಲೆ ಸಂಧ್ಯಾವಂದನೆ ಅನ್ನೋದು ಕೇವಲ ತೋರಿಕೆ ಆಚರಣೆ ಅಲ್ಲ, ಅದೊಂದು ನಮ್ಮ ಪೂರ್ವಜರು ವಿನ್ಯಾಸ ಮಾಡಿರೋ ಅತ್ಯಾಧುನಿಕವಾದ ಸೆಲ್ಫ್ ರೆಗ್ಯುಲೇಷನ್ ಸಿಸ್ಟಮ್ ಅಂತ ಸ್ಪಷ್ಟ ಆಗ್ತಿದೆ. ಖಂಡಿತ. ಮಣ್ಣು ನೀರಿಂದ ಶುರುವಾಗೋ ಬಾಹ್ಯ ಶುದ್ಧಿ, ಆಮೇಲೆ ಪ್ರಾಣಾಯಾಮದ ಮೂಲಕ ಆಂತರಿಕ ಶತ್ರುಗಳನ್ನ ಹತ್ತಿಕ್ಕೋದು, ಆಚಮನದ ಮೂಲಕ ದೇಹದ 24 ತತ್ವಗಳನ್ನ ಬ್ರಹ್ಮಾಂಡಕ್ಕೆ ಬೆಸೆಯೋದು, ಆಹಾ, ದೈನಂದಿನ ಗಿಲ್ಟನ್ನ ತೊಳೆಯೋ ಗಾಯತ್ರಿ ಜಪ, ಮತ್ತೆ ಕೊನೆಯಲ್ಲಿ ಅಹಂಕಾರ ಕರಗಿಸೋ ಕೃಷ್ಣಾರ್ಪಣ. ಈ ಒಟ್ಟಾರೆ ಪ್ರಕ್ರಿಯೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇದೊಂದು ಅದ್ಭುತವಾದ ದೈನಂದಿನ ಮಾನಸಿಕ ಥೆರಪಿ ಇದ್ದಂತೆ. ಮನುಷ್ಯನನ್ನ ದೈಹಿಕವಾಗಿ, ಮಾನಸಿಕವಾಗಿ ಸದೃಢಗೊಳಿಸೋ ಸಂಪೂರ್ಣ ಪ್ಯಾಕೇಜ್ ಇದು. ನೀವು ಥೆರಪಿ ಅನ್ನೋ ಪದ ಬಳಸಿದ್ರನ್ನ ನನಗೊಂದು ವಿಚಾರ ನೆನ್ಪಾಯ್ತು. ಇಂದು ಆಧುನಿಕ ಮನೋವಿಜ್ಞಾನಿಗಳು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಥವಾ ಸಿಬಿಟಿ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ. ಹೌದು, ಪ್ರಸ್ತುತ ಮಾನಸಿಕ ಚಿಕಿತ್ಸೆಯಲ್ಲಿ ವಿಶೇಷವಾಗಿ ಆತಂಕ ಮತ್ತೆ ಖಿನ್ನತೆ ಎದುರಿಸೋಕೆ ಸಿಬಿಟಿ ಬಹಳ ಜನಪ್ರಿಯವಾದ ವಿಧಾನ. ನಾವು ಆ ಸಿಬಿಟಿಯ ಮೂಲ ತತ್ವಗಳನ್ನ ನೋಡಿದ್ರೆ ಅದರಲ್ಲಿ ಏನಿರತ್ತೆ? ನಮ್ಮ ನಕಾರಾತ್ಮಕ ಯೋಚನೆಗಳನ್ನ ಒಪ್ಕೊಳ್ಳೋದು, ಉಸಿರಾಟದ ಮೂಲಕ ಮನಸ್ಸನ್ನ ವರ್ತಮಾನದಲ್ಲಿ ಕೇಂದ್ರೀಕರಿಸೋದು, ಕೃತಜ್ಞತೆ ಸಲ್ಲಿಸೋದು, ಮತ್ತೆ ನಮ್ಮ ಹಿಡಿತದಲ್ಲಿಲ್ಲದ ವಿಷಯಗಳನ್ನ ಒಪ್ಕೊಳ್ಳೋದಲ್ವಾ? ಹೌದು. ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆಯೇ ಸಮಾಜದ ಮಾನಸಿಕ ಆರೋಗ್ಯನ ಕಾಪಾಡೋಕೆ ಇಂತಹ ಅತ್ಯಾಧುನಿಕ ಸೈಕಲಾಜಿಕಲ್ ಥೆರಪಿನ ನಮ್ಮ ದಿನಚರ್ಯೆಗೆ ಅಳವಡಿಸಿದ್ರ. ಇದು ನಿಜಕ್ಕೂ ನಮ್ಮನ್ನ ಚಿಂತನೆಗೆ ಹಚ್ಚುವಂತ ವಿಚಾರ. ಖಂಡಿತ. ಕೇವಲ ಯಾಂತ್ರಿಕ ಆಚರಣೆ ಅಂತ ನಾವು ಕಡೆಗಣಿಸ್ತಿರೋ ಈ ಪ್ರಕ್ರಿಯೆ ವಾಸ್ತವದಲ್ಲಿ ನಮ್ಮ ಮೈಂಡ್ ಸಾಫ್ಟ್ವೇರ್ ಅನ್ನ ಪ್ರತಿದಿನ ಅಪ್ಡೇಟ್ ಮಾಡೋ ಅಪ್ಪಟ ವಿಜ್ಞಾನವೇ. ಇದು ನಮ್ಮೆಲ್ಲರಿಗೂ ಕಾಡಬೇಕಾದ ಆಳವಾದ ಪ್ರಶ್ನೆ. ಸರಿ, ಮುಂದಿನ ಬಾರಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತಷ್ಟು ಆಳವಾದ ವಿಶ್ಲೇಷಣೆ ಮಾಡೋಣ.